ಇರ್ಬೋದು ಎಸ್ ಎನ್ ನಾರಾಯಣ ಸ್ವಾಮಿಗೆ ಇರ್ಬೋದು, ಅದು ನಾವು ಸ್ವಾಗತ ಮಾಡ್ತೀವಿ. ಎಸ್ ಎನ್ ನಾರಾಯಣ ಸ್ವಾಮಿಗೆ ಅವ್ರ ಹೈಕಮಾಂಡ್ ಇರೋದು. ಆದರೆ ನಮಗೆ ನಜೀರ್ ಅಹಮದ್ ಅವರು, ರಮೇಶ್ ಕುಮಾರ್ ಅವರ ನಮ್ಗೆ ಹೈಕಮಾಂಡ್. ಈ ಜಿಲ್ಲೆಯಲ್ಲಿ ನಜೀರ್ ಅಹಮದ್, ರಮೇಶ್ ಕುಮಾರ್ ಅವರು ನಮ್ಗೆ ಹೈಕಮಾಂಡ್ ಅಷ್ಟೇ. ಅವ್ರಿಗೆ ಇಲ್ಲದೇ ಇರ್ಬೋದು, ಅದು ಅವ್ರವ್ರ ಪರ್ಸ್ನಲ್ ಏನಕ್ಕಾಗೋದಿಲ್ಲ. ಎಲ್ಲ ನಜೀರ್ ಅಹಮದ್ ಅವರು ಏನು ರಮೇಶ್ ಕುಮಾರ್ ನಮ್ಗೆ ಹೈಕಮಾಂಡ್. ನಡೀತಾ ಇದೆ 25ನೇ ತಾರೀಕಲ್ಲ ವೋಟಿಂಗು, 25ನೇ ತಾರೀಕು ವೋಟಿಂಗ್. ನಂಜೇಗೌಡದ್ದು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಒಬ್ಬರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ವಿಶ್ವಾಸ ಇದೆ, ಅವ್ರು ಒಳ್ಳೆ ಕೆಲಸಗಾರರು ಅಂತೇಳಿ ಜನ ಅವಿರೋಧವಾಗಿ ಆಯ್ಕೆ ಮಾಡೋದು. ಅವಿರೋಧವಾಗಿ ಆಯ್ಕೆ ಆಗಬೇಕಂದ್ರೆ ಕೆಲಸಗಾರರು ಅಂತ, ಅವಿರೋಧವಾಗಿ ಆಯ್ಕೆ ಆಗಿಲ್ಲ ಅಂದರೆ ಎಲೆಕ್ಷನ್. ಹೌದು, ಇನ್ನೂ 2 ಆಗುವಂಥ ಚಾನ್ಸಸ್ ಇತ್ತು, 2 ಆಗುವಂಥ ಚಾನ್ಸಸ್ ಇತ್ತು. ಸುಮ್ಮನೆ ಹಾಕಿದ್ದಾರೆ, ಆದರೂ ಪರವಾಗಿಲ್ಲ, ಎಲೆಕ್ಷನ್ ಆಗಲಿ, ಗೆಲ್ತೀವಿ, ತೊಂದರೆ ಇದೆ. ಇಲ್ಲ, ಯಾರು ಬಂಡಾಯ ಅಭ್ಯರ್ಥಿ ಯಾರೂ ಇಲ್ಲ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಇಲ್ಲ, ಅವ್ರವ್ರು ಬಂಡಾಯ ಅಂತಿಲ್ಲಪ್ಪ, ಅವ್ರವ್ರು ಎಲೆಕ್ಷನ್ ನಿಂತಿರೋದು. ಇವಾಗ ನೀನು ನಿಂತಿದ್ಯಾ, ನಾನು ನಿಂತಿದ್ದೀನಪ್ಪ. ನಾನು ಇಲ್ಲಿ ಎಲೆಕ್ಷನ್ ನಿಂತಿದ್ದಾಗ ಎಲ್ಲರೂ ನಿಂತಿದ್ರು. ಹಂಗೆ ಈ ಕೋಆಪ್ರೇಟಿವ್ನಲ್ಲಿ ಯಾವುದು ಸಿಂಬಲ್ಸ್ ಬರೋದು, ಬಂಡಾಯ ಅನ್ನೋದಕ್ಕೆ ಸಿಂಬಲ್ಸ್ ಬರೋದಿಲ್ಲ, ಏನಿಲ್ಲ. ಅದು ಕೋಆಪ್ರೇಟಿವ್ಗೆ ಸಂಬಂಧ, ಸಿಂಬಲ್ಸೇ ಸಂಬಂಧ ಇಲ್ಲ. ಕಾಂಗ್ರೆಸ್ಸು ಬಿ ಜೆ ಪಿನೂ ಸಂಬಂಧ ಇಲ್ಲ. ಆದರೆ ಪಕ್ಷದಿಂದ ಸಪೋರ್ಟ್ ಅಂತ ನಾವು ಕ್ಯಾಂಡಿಡೇಟ್ ಮಾಡ್ತೀವಿ. ಇವತ್ತು ಪಕ್ಷದಿಂದ ನಾವು ಸಪೋರ್ಟಾಗಿ ಮಾಡಿರೋದು. ಇವಾಗ ನಮ್ಮ ಕೋಲಾರಲ್ಲಿ ನಮ್ಮ ನಾಗನಾಳ್ ಸೋಮಣ್ಣ ಅವ್ರನ್ನ ಮಾಡಿದ್ದೀವಿ, ಕುಕ್ಕರ್ ಗುರುತು. ಆಮೇಲೆ ನಮ್ಮ ಗೋಪಾಲ್ಗೌಡ, ಸೀಸಂದ್ರ ಗೋಪಾಲ್ಗೌಡನ ಮಾಡಿದ್ದೀವಿ, ಚಂಜಿಮಲೆ ರಮೇಶನ್ ಮಾಡಿದ್ದೀವಿ. 3 ಜನ ಅವರು ನಮ್ಮ ಪಕ್ಷದಿಂದ ಕ್ಯಾಂಡಿಡೇಟನ್ನು ಮಾಡಿರೋದು. ಮುಳ್ಬಾಗ್ಲಲ್ಲಿ ಒಂದು ಕಡೆ ರಾಜೇಂದ್ರ ಗೌಡ ಮಾಡಿದ್ದೀವಿ, ಒಂದು ಕಡೆ ಬಂದುಬಿಟ್ಟು ನಮ್ಮ ಸರ್ವಜ್ಞ ಗೌಡ ಮಾಡಿದ್ದೀವಿ. ಆಮೇಲೆ ಕೋಲಾರು ಮತ್ತು ಶ್ರೀನಿವಾಸಪುರ, ಮುಳ್ಬಾಗ್ಲು ಇಬ್ಬರು 3 ತಾಲೂಕು ಸೇರಿ ಮಹಿಳಾ ಕ್ಯಾಂಡಿಡೇಟ್ ಇದೆ. ಅದು ರೇಣುಕಾ ಅನ್ನೋರನ್ನ ಒಬ್ಬರನ್ನ ಮಾಡಿದ್ದೀವಿ, ರೇಣುಕಮ್ಮ ಅಂತ ನಮ್ಮ ಮಾಡಿದ್ದೀವಿ. ಎಲ್ಲಿ ಕಾಂಗ್ರೆಸ್ಸಲ್ಲಿ ಎಲ್ಲ ಸ್ಪರ್ಧೆ ಮಾಡಿದ್ರು, ಅಪೋಸಿಟ್ ಇಲ್ಲ. ಇಲ್ಲ, ಕಾಂಗ್ರೆಸ್ಸಲ್ಲೇ ಸ್ಪರ್ಧೆ ಮಾಡಿ, ಕಾಂಗ್ರೆಸ್ಸಲ್ಲಿ ಬಂದ್ಬಿಟ್ಟು ರೇಣುಕಾ ಅವರು ಮುಳುಬಾಗ್ಲಿಂದ ಎಲ್ಲ ಇಲ್ಲ, ಹಾಕಿಲ್ಲ. ಅದು ಒಂದು ಇನಾಮಸ್ ಆಗುತ್ತೆ ಅನ್ನೋಂಥದ್ದು ಒಂದು ಇಲ್ಲ, ಇನಾಮ್ನೆಸ್ ಆಗಬೇಕಾಗಿತ್ತು. ನಮ್ಮ ಪ್ರಸಾದ್ ಬಾಬು ಅವರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರ ಮಿಸಸ್ನ ಹಾಕಿದ್ದಾರೆ. ಆದರೆ ನಾವೆಲ್ಲ ಹೇಳಿದ್ವಿ ಅವರಿಗೆ, ಬೇಡಪ್ಪ ನೀವು ಹಾಕಬೇಡ್ರಿ, ಬೇಡ, ಅವ್ರನ್ನ ನಾವು ಮಾಡ್ಕೊಳ್ಳೋಣ, ನೀವು ಯಾಕೆ ಹಾಕ್ತೀರಾ, ಅದು ಹಾಕಬಾರ್ದು ಅಂತ ನಾವು ಹೇಳಿದ್ವಿ. ಆಮೇಲೆ ಅವರು ತುಂಬ ಪ್ರೆಷರು ಮಾಡಿಸಿದ್ರು ನಮಗೆ ಬೇರೆ ಕಡೆಯಿಂದ. ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಹೇಳಿದ್ರು ಆಗಬೇಕು ಅಂತ. ಆಮೇಲೆ ನಮ್ಮ ಪ್ರಭಾಕರ್ CM ಕಾರ್ಯದರ್ಶಿ ಪ್ರೆಸ್ ಮೀಡಿಯಾ ಇರೋದು, ಅವರು ಹೇಳಿದ್ರು, ಇವರಿಬ್ಬರೂ ಹೇಳಿದ್ರು ನಮಗೆ. ಎಲ್ಲ ಹೇಳಿದಾಗ ಇಲ್ಲಿ ಲೋಕಲಲ್ಲಿ ಯಾಕಂದರೆ ಸರ್ ನಾನು ಒಬ್ಬ ತೀರ್ಮಾನ ಮಾಡೋದಲ್ಲ. ಯಾಕಂದರೆ ಮಹಿಳಾ ಕ್ಯಾಂಡಿಡೇಟ್ದು 3 ತಾಲೂಕು ಬರುತ್ತೆ, ಮುಳ್ಬಾಗ್ಲು, ಶ್ರೀನಿವಾಸಪುರ, ಕೋಲಾರು 3 ಬರುತ್ತೆ. 3 ಬಂದಾಗ 3 ಜನದ ಒಪಿನಿಯನ್ ತೊಗೊಂಡೆ ನಾವು ಮಾಡಬೇಕು. ಆ ರೀತಿಯಲ್ಲಿ 3 ಜನ ಒಪಿನಿಯನು ಏನಾಯಿತು ಅಂತ ಹೇಳಿದ್ರೆ ಆ ಕ್ಯಾಂಡಿಡೇಟ್ ಮಾಡೋಣ ಅನ್ನೋ ಒಂದು ಇದು ಬಂತು. ಆದ್ದರಿಂದ ಅವ್ರನ್ನ ಮಾಡಿದ್ವಿ. ಅವರು ಮುಳ್ಬಾಗಲು JDS ಅಲ್ಲಿ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದೆ. ಬಹಿರಂಗವಾಗಿ MLA ವಿರುದ್ಧ ಅವರು ಆಸ್ಪಿರೆನ್ಸ್ ಅದು ಲಾಭ ಯಾವ ಥರ ಕೊಡ್ತಾರೆ? ಇಲ್ಲ, ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಅದು ಅವರವರಲ್ಲಿ ಇದು ಮಾಡ್ಕೊಳ್ಳೋದು. ಆದ್ದರಿಂದ ನಮಗೆ ಲಾಭನೂ ಇಲ್ಲ, ನಮಗೆ ನಷ್ಟನೂ ಇಲ್ಲ, ಏನಿಲ್ಲ. ನಮ್ಮದೇ ನೋಡಿ. ಈ ಡೈರಿ ಎಲೆಕ್ಷನಲ್ಲಿ ಹೆಂಗೆ ಅಂದರೆ ನನ್ನ ಓಟ್ ನಂದೇ, ನಿಮ್ಮ ಓಟ್ ನಿಮ್ಮದೇ. ಇದು ಅದರಲ್ಲೇನು ಮಿಸ್ ಆಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಅದು ಅವ್ರವ್ರ ವೈಯಕ್ತಿಕ ಇದ್ರ ಮೇಲೆ ಹೋಗುತ್ತೆ, ವೋಟರ್ಸ್ ಇದ್ರ ಮೇಲೆ. ಖಂಡಿತವಾಗ್ಲೂ ಮುಳ್ಬಾಗ್ಲಲ್ಲೂ ಗೆಲ್ತೀವಿ, ಕೋಲಾರಲ್ಲೂ ಗೆಲ್ತೀವಿ, ಶ್ರೀನಿವಾಸಪುರದಲ್ಲಿನೂ ನಾವು ಗೆಲ್ತೀವಿ. ಹನುಮೇಶ್ ಅವರು ಗೆಲ್ತಾರೆ, ಆಮೇಲೆ ನಮ್ಮ ಇವರು KK ಮಂಜುನು ಗೆಲ್ತಾರೆ. ಒಂದು ಶ್ರೀನಿವಾಸಪುರದಲ್ಲಿ ಮುಟ್ಟೆ ಯಾವುದು ಅವರು ಗೆಲ್ತಾರೆ, ಹೆಸರನ್ನು ಗೆಲ್ತಾರೆ. ಹೆಸರನ್ನು ಗೆಲ್ಲಿ, ಒಳ್ಳೇದಲ್ವಾ?